ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಾಲೂರು ಪಟ್ಟಣದಲ್ಲಿ ನಡೆಯುತ್ತಿರುವ ಫ್ಲೈಓವರ್ ಕಾಮಗಾರಿಯನ್ನು ಶಾಸಕ ಕೆ.ವೈ. ನಂಜೇಗೌಡ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಪ್ರತಿದಿನ 14 ರಿಂದ 15 ಸಾವಿರ ವಾಹನಗಳು ಮಾಲೂರು ಮೂಲಕ ಸಂಚರಿಸುತ್ತಿವೆ. ಫ್ಲೈಓವರ್ ಕಾಮಗಾರಿಯಿಂದ ಸರ್ವಿಸ್ ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ನಂಜೇಗೌಡರು ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದರು. ಬೆಳಗ್ಗೆ 9:30 ರಿಂದ ಸುಮಾರು 4 ಕಿಲೋಮೀಟರ್ ನಡೆದು ಕಾಮಗಾರಿಯ ಪ್ರಗತಿಯನ್ನು ವೀಕ್ಷಿಸಿದರು. ಸಂಚಾರ ದಟ್ಟಣೆ ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸರ್ವಿಸ್ ರಸ್ತೆಯ ಸಮಸ್ಯೆ ಪರಿಹರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಕಾಮಗಾರಿ ವೇಳೆ ವಾಹನ ಸವಾರರಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡುವಂತೆ ತಿಳಿಸಿದರು. 8 ದಿನಗಳ ಒಳಗೆ ಸರ್ವಿಸ್ ರಸ್ತೆಯ ಸಮಸ್ಯೆ ಬಗೆಹರಿಸುವುದಾಗಿ ಶಾಸಕ ಕೆ.ವೈ. ನಂಜೇಗೌಡ ಭರವಸೆ ನೀಡಿದರು. ಸ್ಥಳೀಯರು ವಾಹನ ಸವಾರರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸುವುದಾಗಿ ತಿಳಿಸಿದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. 9:30ಗೆ ನಾನು ಮತ್ತು ಏನು ಮಾಲೂರು ಟೌನಲ್ಲಿ ಫ್ಲೈಓವರ್ ನಡೀತಾ ಇದೆ ಆ ಪ್ರಾಜೆಕ್ಟ್ ಎಲ್ಲ ಸಂಬಂಧಪಟ್ಟಂಥವರು ಮತ್ತು ನಮ್ಮ ಅಧಿಕಾರಿಗಳು, ನಗರಸಭೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಸ್ಕಾಂ KEB ಇರ್ಬೋದು, ಮತ್ತು KCP ಇರ್ಬೋದು, ಆಮೇಲೆ ಗ್ಯಾಸು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಆ ಫ್ಲೈಓವರು ಕೆಲಸ ಮಾಡುತ್ತಾ ಜಾಗದಲ್ಲಿ ಏನು ಸರ್ವಿಸ್ ರೋಡ್ ಅಂತ ಇಲ್ಲಿ ಪ್ರಾಬ್ಲಮ್ ಆಗಿದೆ ಮಾಲೂರು ಟೌನಲ್ಲಿ. ಈ ಮಾಲೂರು ಟೌನಲ್ಲಿ ಏನಾಗಿದೆ, ಈಗ ಪ್ರತಿ ದಿವಸ ಸುಮಾರು 14 ರಿಂದ 15 ಸಾವಿರ ವೆಹಿಕಲ್ ಪಾಸ್ ಆಗಿದೆ. ತಮಿಳುನಾಡು ಮತ್ತು ಬೆಂಗಳೂರು ಮತ್ತು ಆಂಧ್ರ ಈ ಫ್ಲೈಓವರ್ ನಡೀತಾರೋದ್ರಿಂದ ಸರ್ವಿಸ್ ರೋಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೇಳಿ ತುಂಬ ಜಾಮ್ ಆಗ್ತಾ ಇರೋದು, ಮತ್ತು ಒಂದು ಕಡೆ ಡಸ್ಟ್ ಪ್ರಾಬ್ಲಮ್ಸು ಇದೆಲ್ಲ ಅಂತ ಕಂಪ್ಲೇಂಟ್ಸ್ ಇತ್ತು. ಅದರಿಂದ ಬೆಳಗ್ಗೆಯಿಂದ ಎಲ್ಲ ಪೂರ್ತಿ ಸುಮಾರು 4 ಕಿಲೋಮೀಟ್ರ್ ವಾಕ್ ಮಾಡಿದ್ದೀವಿ. ಎಲ್ಲ ಅಧಿಕಾರಿಗಳು ಎಲ್ಲೆಲ್ಲೇನೋ ಪ್ರಾಬ್ಲಮ್ಸ್ ಇದೆ, ತಕ್ಷಣಕ್ಕೆ ನಾವು ಸರ್ವಿಸ್ ರೋಡ್ ಕ್ಲಿಯರೆನ್ಸ್ ಕೊಡಬೇಕು. ವೆಹಿಕಲ್ಲು ಪಾಸ್, ಎಷ್ಟೇ ವೆಹಿಕಲ್ ಬಂದರೂ ಪಾಸ್ ಆಗಬೇಕು, ಮತ್ತು ಡಸ್ಟ್ ಪ್ರಾಬ್ಲಮ್ಸನ್ನ ಅವಾಯ್ಡ್ ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಸರ್ವೆ ಮಾಡಿದ್ವಿ. ಆದಷ್ಟು ಬೇಗನೆ 8 ದಿವಸ ಒಳಗಡೆ, 1 ವಾರದ ಒಳಗಡೆ ಏನೇನು ಪ್ರಾಬ್ಲಮ್ಸ್ ಇದೆ, ಸರ್ವಿಸ್ ರೋಡ್ ಪ್ರಾಬ್ಲಮ್, ಡಸ್ಟ್ ಪ್ರಾಬ್ಲಮ್, ಇವೆಲ್ಲ ಸಾಲ್ವ್ ಮಾಡೋದಕ್ಕೆ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಎಲ್ಲರೂ ಕೂಡ. ಆಮೇಲೆ ಪ್ರಾಜೆಕ್ಟ್ ಅವ್ರಿಗೆ ಕೂಡ 8 ದಿವಸ ಒಳಗಡೆ ನಾವು ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕಡೆಯಿಂದ ಏನಾಗಬೇಕು, ನಗರಸಭೆ ಕಡೆಯಿಂದ, ಮತ್ತು KEB ಅವ್ರ ಕಡೆಯಿಂದ, ಮತ್ತು ಗ್ಯಾಸ್ ಕಡೆಯಿಂದ, ಮತ್ತು ಅರಣ್ಯ ಇಲಾಖೆ ಅವ್ರ ಕಡೆಯಿಂದ ಇದೆಲ್ಲ ಕ್ಲಿಯರ್ ಮಾಡಿಸ್ಕೊಂಡು ನಾವು ಕೂಡ ಒಪ್ಕೊಂಡಿದ್ದೀವಿ. ಒಳ್ಳೆ ಕೆಲಸ ಫಾಸ್ಟಾಗಿ ನಡೀತಾ ಇದೆ. ದೇವರಂತೂ ತುಂಬ ಫಾಸ್ಟ್, ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ನಾನು ಹೇಳೋದಲ್ಲ, ತಾಲೂಕಲ್ಲಿ ಪಕ್ಷಾತೀತವಾಗಿ ಜನರಲಾಗಿ ಚರ್ಚೆ ಆಗ್ತದೆ. ಒಳ್ಳೆ ವರ್ಕ್ ನಡೀತಾ ಇದೆ, ಆಮೇಲೆ ಕಾಂಟ್ರಾಕ್ಟ್ ಒಳ್ಳೆಯವರಿದ್ದಾರೆ, ಒಳ್ಳೆ ಕ್ವಾಲಿಟಿ ಮತ್ತು ಫಾಸ್ಟಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜನರಲಾಗಿ ಚರ್ಚೆ ಆಗ್ತದೆ. ಆದರೆ ತಕ್ಷಣಕ್ಕೆ ಪ್ರಾಬ್ಲಮ್ಸ್ ಏನಿದೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇವತ್ತು ಒಂದು ತೀರ್ಮಾನ ತಗೊಂಡಿದ್ವಿ. ಆ ತೀರ್ಮಾನದ ಪ್ರಕಾರ 8 ದಿವಸ ಟೈಮ್, 8 ಡೇಸ್ ಟೋಟಲ್ ಟೆಸ್ಟ್ಗ ಯಾವ ಕ್ಲಿಯರ್ ಕನ್ನಡ ಟೈಮ್ ತಗೊಂಡವರು ಅದ್ರ ಪ್ರಕಾರ ಮಾಡಿಕೊಡ್ತಾರೆ. ಅದೇ ಇವತ್ತು ನಾನು ಸಾರ್ವಜನಿಕರು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ಸುಮಾರು ಜನ ನಮ್ಮಪ್ಪ ಯಾವ್ರವ್ರದ್ದೇ ಆದ ವ್ಯವಹಾರ, ಬಿಸ್ನೆಸ್ಸು, ಅಂಗಡಿ ಎಲ್ಲ ಆಗ್ತದೆ, ಅವ್ರಿಗೂ ಕೂಡ ತೊಂದರೆ ಇದೆ. ಸಾರ್ವಜನಿಕರು ಒಂದು ಕಡೆ ತೊಂದರೆ, ಇನ್ನೊಂದು ಕಡೆ ವ್ಯವಹಾರ ಮಾಡೋಂಥವ್ರು ಅಂದರೆ ಟೆಸ್ಟ್ ಬರ್ತದೆ ಅನ್ನೋ ಪ್ರಾಬ್ಲಮ್ಸ್ ಇದೆ. ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡೋದು, ಒಂದು ಒಳ್ಳೆ ಕೆಲಸ ಆಗುವಾಗ ಒಂದು ಪ್ರಾಬ್ಲಮ್ ಆಗ್ಬೋದು, ತಾತ್ಕಾಲಿಕವಾಗಿ ಪ್ರಾಬ್ಲಮ್ ಆಗ್ಬೋದು, ಪರ್ಮನೆಂಟಾಗಿ ಸೊಲ್ಯೂಷನ್ ಇರ್ತದೆ, ಪರಿಹಾರ ಇರ್ತದೆ. ಅದಕ್ಕೆ ನೀವು ಸಹಕರಿಸಬೇಕು ಅಂತ ಸಾರ್ವಜನಿಕರು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನೇ ಪ್ರಾಬ್ಲಮ್ ಆಗುತ್ತೆ ನನಗೆ ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರೆ, ಎಷ್ಟು ಪ್ರಾಬ್ಲಮ್ ಇದೆ ಅಂತಾರೆ. ನಾನು ತುಂಬ ರೆಸ್ಪೆಕ್ಟಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಜಾಮ್ ಆಗಿದೆ ಅಂತ ಫೋನ್ ಮಾಡ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಮತ್ತು ಟಪ್ರವರಿ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಜಾಮ್ ಆಗೋಷ್ಟರಲ್ಲಿ ಅಲ್ಲಿ ಹೆಣ್ಮಕ್ಳು ಅಲ್ಲಿ ಕೆಲಸಕ್ಕೆ ಹೋಗ್ಬರ್ತಾರೆ, ಸ್ಕೂಲಿಗೆ ಹೋಗ್ಬರ್ತಾರೆ, ಆ ಬಸ್ಸಸ್ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ. ಜಾಮ್ ಆಯ್ತಂದರೆ ಅವರ್ಸ್ ಇಲ್ಲಿ ಜಾಮಲ್ಲೇ ತೆಗೆದುಕೊಂಡಿರ್ತದೆ ಬಸ್ಸಸ್. ಪಾಪ ಹೆಣ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಕೂಡ ನನಗೆ ಫೋನ್ ಮಾಡಿ ಮಾತಾಡಿಲ್ಲ, ತುಂಬ ಲೇಟ್ ಆಗ್ತಾ ಇದೆ ಜಾಮು, ಮತ್ತು ಇಲ್ಲಿ ಬಸ್ ಕರೆಕ್ಟಾಗಿ ಬರ್ತಲ್ಲ, ನಮ್ಮ ಮನೆಗೆ ಹೋಗಿ ಲೇಟ್ ಆಗ್ತದೆ ಅಂತೇಳಿ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಇದಕ್ಕೆ ಪರಿಹಾರ ಕೂಡ ಇದೆ. ಆದಷ್ಟು ಬೇಗನೆ ಪರಿಹಾರ ಹುಡುಕೊಳ್ಳೋಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾಯಿದ್ವಿ, ಸಹಕರಿಸಬೇಕು ಅಂತೇಳಿ ನಾನು ಎಲ್ಲ ನನ್ನ ತಾಲೂಕಿನ ಜನತೆಗೆ, ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋದೆ, ತಾಲೂಕಲ್ಲಿ ಬೇಕಾದಷ್ಟು ಕೆಲಸಗಳಾಗ್ತವೆ. ದೇವರು ಒಂದೇ ಅಲ್ಲ, ಮತ್ತು 4 ಲೈನ್ ರೋಡ್ ಆಗೋದು ಒಂದಲ್ಲ, ಬಸ್ ಸ್ಟ್ಯಾಂಡು ಕೂಡ. ಈಗ ಬಸ್ ಸ್ಟ್ಯಾಂಡ್ ಇಲ್ಲ ಈಗ
ಆದರೆ ಬಸ್ ಸ್ಟ್ಯಾಂಡ್ ನನ್ನ ಪ್ರಕಾರ ಇನ್ನೊಂದು 6 ತಿಂಗಳಲ್ಲಿ 6ರಿಂದ 8 ತಿಂಗಳಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗ್ತದೆ. ಅದು ಅಲ್ಲಿವರೆಗೂ ಕೂಡ ಪ್ರಾಬ್ಲಮ್ಸ್ ಇದೆ. ಅದು ಒಂದೆಲ್ಲ ಹಾಸ್ಪಿಟಲ್ ಕೂಡ ಅಷ್ಟೇ. ಹಾಸ್ಪಿಟಲ್ ತಮಗೆಲ್ಲ ಗೊತ್ತಿರುತ್ತೆ, ಬಸ್ ಸ್ಟ್ಯಾಂಡ್ ಒಂದು ಕಡೆ, ಹಾಸ್ಪಿಟಲ್ ಎಮರ್ಜೆನ್ಸಿ ಆಂಬುಲೆನ್ಸ್ ಬಂತಂದರೆ ಎಲ್ಲ ಪಾರ್ಕಿಂಗ್ ಆಗಿದೆ. ಬಸ್ ಸ್ಟ್ಯಾಂಡ್ ಕಾಂಪೌಂಡು ಪಾರ್ಕಿಂಗ್, ಆಂಬುಲೆನ್ಸ್ ಒಳಗಡೆ ಹೋಗೋಕೆ ಆಗ್ತಾ ಇದೆ. ಇವತ್ತು ಸುಮಾರು 45 ಕೋಟಿಯಲ್ಲಿ ಇವತ್ತು ಹಾಸ್ಪಿಟಲ್ ಕೂಡ ಪ್ರಾರಂಭ ಮಾಡಿದೆ. ಇಂಥ ಸುಮಾರು ಕೆಲಸಗಳು ಆಗ್ತಾ ಇದೆ. ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅದು ಕ್ಲಿಯರ್ ಆಗುವುದು, ಸಹಕರಿಸಬೇಕು ಅಂತೇಳಿ ಒಳ್ಳೆ ಡೆವಲಪ್ಮೆಂಟ್ಸ್ ಆಗುವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸಾರ್ವಜನಿಕರು, ಮಾಲೂರು ತಾಲೂಕಿನ ಜನತೆಗೆ ಸಹಕಾರ ಕೊಡಬೇಕು.